ಸದ್ಯಕ್ಕೆ ಉಸಿರಾಡ್ತಾ ಇದ್ದಾರೆ. ಮೂರನೇ ಸತಿ ಅಟ್ಯಾಕ್ ಆದ್ರೆ ಖಂಡಿತ ಹೋಗ್ಬಿಡ್ತಾರೆ. ನೀವು ಮನೆ ಅಡ ಇಟ್ಟು ಲಕ್ಷಾಂತರ ರೂಪಾಯಿ ತಂದು ಅವಮ್ಮಂಗ್ ಸುರಿದು ಬದುಕಿಸಿ, ಆಮೇಲೆ ನಮ್ಮನೆ ಹರಾಜಿಗೆ ಬಂದು ನಾವು ಬೀದಿಗೆ ಬರ್ತೀವಿ. ನೀನು ಬಾಳಿ ಬದುಕಬೇಕಾಗಿ, ಹಾಗೆಲ್ಲ ನಿನ್ನ ಕಿಡ್ನಿ ತಗೊಳ್ಳೋದಕ್ಕಾಗೋದಿಲ್ಲ. ನೀನು ಮದುವೆಗೆ ಒಪ್ಪಿದ್ರೆ ನಾಳೆ ಮಧ್ಯಾಹ್ನನೇ ನಿಮ್ಮಣ್ಣ ಬೇಲ್ ಮೇಲೆ ಬಿಡುಗಡೆ ಆಗ್ತದೆ. ಇಡೀ ನಿನ್ನ ಕುಟುಂಬ ಸೇಫ್ ಆಗಿದೆ. ರಾಜಣ್ಣ, ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ದೆ ಎಲ್ಲ ನಿನ್ನ ಹತ್ರ ಹೇಳಿದ್ದೀನಿ. ಯಾಕೆ ಸುಮ್ಮನೆ ಇದೆಯಾ? ಏನಾದ್ರೂ ಹೇಳು, ನನಗೇನ್ ಮಾಡ್ಲಿ? ರಾಜಣ್ಣ, ನನ್ನನ್ನು ಇಷ್ಟಪಡೋರ್ಗೆಲ್ಲ ಯಾಕೆ ದೇವ್ರ ಕಷ್ಟ ಕೊಡ್ತಿದ್ದಾನೆ? ನೀನು ನನ್ನನ್ನು ಬಿಟ್ಟು ಹೊರಟೋದೆ. ಈಗ ಅಮ್ಮ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅವ್ರನ್ನ ಉಳಿಸ್ಕೊಳ್ಳೇಬೇಕು. ಅವ್ರನ್ನ ಉಳಿಸ್ಕೊಳ್ಳೋಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ ದುಡ್ಡು ಹೊಂದೋದಕ್ಕೆ ನನ್ನ ಕೈಯೆಲ್ಲ ಆಗ್ತಾ ಇಲ್ಲ. ನನ್ ಸೋತೋದೆ ರಾಜಣ್ಣ. ನನಗೇನ್ ಮಾಡ್ಲಿ ಅಂತ ನೀನೇ ಹೇಳು. ನೀನ್ ಕೊಟ್ಟೋ ಜವಾಬ್ದಾರಿ ನಿಭಾಯಿಸೋಕೆ ನನ್ನಿಂದ ಆಗ್ತಿಲ್ಲ. ಆಗ್ತಿಲ್ಲ ರಾಜಣ್ಣ. ನೀನ್ ಮಾತಾಡಲ್ಲ, ನಾನು ಸರಿಯಾಗಿದ್ದೇ ಮಾಡ್ತೀನಿ ಅನ್ನೋ ನಂಬಿಕೆ ಅಲ್ವಾ ನಿನ್ಗೆ? ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ವಿವೇಚನೆ ಮಾಡೋ ಶಕ್ತಿನ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ರಾಜಣ್ಣ, ಈಗ ನನಗೆ ಗೊತ್ತಿರೋದಿಷ್ಟೇ, ನನ್ನ ಅಮ್ಮನ ಜೀವ ಉಳಿಸ್ಕೊಳ್ಳೇಬೇಕು. ನನ್ನ ಮುಂದೆ 2 ದಾರಿ ಇದೆ. ಆದ್ರೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ನಾನು ಯಾವುದೇ ದಾರಿ ಆರಿಸ್ಕೊಂಡ್ರು ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ಈಗೊಂದು ನಿರ್ಧಾರಕ್ಕೆ ಬರಲೇಬೇಕು. ಹೆಚ್ಚು ಸಮಯ ಇಲ್ಲ ರಾಜಣ್ಣ. ನಿನ್ನ ಮನ್ಸಲ್ಲಿ ನೆನ್ಸ್ಕೊಂಡು ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡ್ತೀನಿ. ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಿ ರಾಜಣ್ಣ, ನನ್ನ ಮೇಲೆ ಇರ್ಲಿ. ಏನ್ರಿ ಅದೇನೋ ಮಾತಾಡ್ಬೇಕು ಅಂತಿದ್ರೆ ಇಲ್ಲಿ ನೋಡಿ ಸುಮ್ಮನೆ ನಿಂತಿದ್ದೀರಾ? ಶಾರದಾ, ಈ ಫಾರಂ ಒಂದು ಸೈನ್ ಹಾಕ್ಬೇಕಿತ್ತಲ್ಲ ನೀನು. ಏನು ನನ್ ಸೈನಾ? ನಿನಕ್ಕೆ? ಅದೇ ಕಣಮ್ಮ, ಮನೆ ಅಡ ಇಡೋದು ಅಂತ ಆಯ್ತಲ್ಲ, ಅದಕ್ಕೆ ನಿನ್ ಸೈನು ಕೇಳ್ತಾ ಇದಾರೆ. ಏ, ನನ್ ಸೈ ಯಾಕ್ಲ ಬೇಕು? ನಾನು ಎದೆ ರಕ್ತ ಬಸ್ಸು ಈ ಮನೆ ಕಟ್ಟಿವ್ನಾ? ನಾನ್ ಯಾವ ಲೆಕ್ಕ? ಅಪ್ಪ ಮಗ ವಾರಸ್ತಾರೋ ನೀವಿದ್ದೀರಪ್ಪ, ನೀವು ಸೈ ಹಾಕೊಂಡ್ರೆ ಆಗಕ್ಕಿಲ್ವಾ? ಹಂಗಲ್ಲ ಕಣೆ ಶಾರದಾ, ಈ ಮನೆ ಮೇಲೆ ನಿಂದು ಅಧಿಕಾರ ಐತೆ. ಹೆಂಗಾರ ಆಗ್ಲಿ ಫೈನಾನ್ಸ್ ಅವರು ನಿಮ್ಮ ಹೆಂಡ್ರದ್ದು ಸೈನ್ ತಗೊಂಡ್ಬಂದು ನೀನ್ ತಂದವ್ರೆ. ಹೂ ಕಣಮ್ಮ, ನೀನ್ ಸೈನ್ ಮಾಡಿಲ್ಲ ಅಂದ್ರೆ ಈ ಮನೆ ಮೇಲೆ ಮಾರ್ಗೇಜ್ ಮಾಡಿ ಸಾಲ ತೆಗಿಯಕ್ಕಾಗಲ್ಲ. ಹೌದಾ? ಹಂಗೆ ಹೇಳವ್ರ? ರೀ ಕೊಡ್ರಿ ಇತ್ಲಾಗ, 1 ಅಲ್ಲ 10 ಸೈ ಮಾಡ್ತೀನಿ. ನಮ್ ಕನ್ಕಂಗೋಸ್ಕರ ನಾವು ಸಾಲ ತಕೊಳ್ಳೇಬೇಕು. ಹಂಗಲ್ಲ ಕಣೆ ಶಾರದಾ, ಈ ಮನೆ ಮಾರೋದು ಸುತರಾಮ್ ಇಷ್ಟ ಇಲ್ಲ ಅಂತಿದ್ದೆ. ಈಗ ನೋಡಿದ್ರೆ ಇಷ್ಟೊಂದು ಉತ್ಸಾಹದಿಂದ ಸೈನ್ ಹಾಕೊಂಡಿದೆಯಲ್ಲ. ಹೂ ಕಣಪ್ಪ, ನನಗೂ ಅದೇ ಆಶ್ಚರ್ಯ ಆಗ್ತಾ ಇರೋದು. ಅಲ್ಲ, ಅವತ್ತು ಸೈನ್ ಮಾಡು ಅಂತ ಕೇಳಿದ್ರೆ ಮಾಡಲ್ಲ ಹಾಗೆ ಹೀಗೆ ಅಂತ ಕೂತ್ಕೊಂಡೆ. ಈಗ ನೋಡಿದ್ರೆ ಇಷ್ಟೊಂದು ಧಾರಾಳ ತೋರಿಸ್ತಾ ಇದೆಯಲ್ಲಮ್ಮ. ಹೌದು ಕಣ್ಲಾಗಿರಿ, ಈಗ ಮನೆ ಅಡ ಇಡಕ್ಕೆ ನಾ ಸಂತೋಷವಾಗಿ ಒಪ್ಕೊಂಡಿವ್ನಿ. ನಾ ಏನಕ್ಕೆ ಗೊತ್ತಾ ಯೋಚನೆ ಮಾಡಿದ್ದು? ಕನ್ಕನೂ ಇಲ್ಲ, ಮನೇನೂ ಇಲ್ಲ, ಅತ್ತಾಗ ನಂಟು ಇಲ್ಲ ಗಂಟು ಇಲ್ಲ ನಂಗೆ ಆಯ್ತದೆ ಅಂತ ಹೊಸ ಯೋಚನೆ ಮಾಡಿದ್ದೆ ಅಷ್ಟೇ. ಈಗ ಅದೇನು ಒಪ್ಕೊಂಬಿಟ್ಟೆ ನೀನು? ಇಲ್ಲ ಅವ್ರು ಸಾಲ ತೀರಿಸ್ತಾರೆ, ಇಲ್ಲ ನಾವು ಮನೆ ಬಿಡಿಸ್ಕೋತೀವಿ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮನೆ ಗ್ಯಾರಂಟಿಯಾಗಿ ಬಿಡಿಸ್ಕೋತೀವೋ ಇಲ್ವೋ ನಂಗೆ ಗೊತ್ತಿಲ್ಲ ಕಣ್ರಿ. ಕನಕ ಮಾತ್ರ ಈ ಮನೆಗೆ ಸೊಸೆ ಆಗೋದು ಗ್ಯಾರಂಟಿನೇ. ಅಮ್ಮ, ಏನ್ ಹೇಳ್ತಾ ಇದೆಯಮ್ಮ? ಹೂ ಕಣ್ಲಾ, ಅಜ್ಜಿ ಕನಕನ್ನ ನಿಂಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ನಂಗೆ ಮಾತು ಕೊಟ್ಟೈತೆ. ರೀ,
ನನ್ಗೆ ಈಗ ನಿರಾಳ ಆಯ್ತು ಕಣ್ರಿ. ಕನ್ಕಂಗೋಸ್ಕರ ಮನೆನ ಅಡ ಇಡೋದಲ್ಲ, ಅವಳಿಗೋಸ್ಕರ ಈ ಮನೆ ಮಾರಿದ್ರು ನಂಗೆ ಬೇಜಾರಾಗಕ್ಕಿಲ್ಲ. ಕನಕ ಭಾಗ್ಯಲಕ್ಷ್ಮಿ ಇದ್ದಂಗೆ. ಅವಳು ಈ ಮನೆಗೆ ಸೊಸೆಯಾಗಿ ಬಂದ್ರೆ ಇಂಥ ಮನೆ ಒಂದಲ್ಲ 10 ತಕೋಬಹುದು. ಶಾರದಾ, ನೀ ಹೇಳ್ತಾ ಇರೋದು ನಿಜನಾ? ರೀ, ನಾನು ಯಾಕ್ರಿ ಸುಳ್ಳು ಹೇಳಿ? ಲಕ್ಷ್ಮಿನಿ ಇದ್ಲು, ಬೇಕಾದ್ರೆ ಅವಳನ್ನೇ ಕೇಳಿ ಹೋಗಿ. ತಪ್ಪು ಮಾಡ್ಬಿಟ್ಟೆ ಅಮ್ಮ, ನೀನು ತಪ್ಪು ಮಾಡ್ಬಿಟ್ಟೆ. ಅವ್ರ ಸಂಕಟದಲ್ಲಿದ್ದಾಗ ನೀನ್ ಯಾಕಮ್ಮ ಮದುವೆ ಪ್ರಸ್ತಾಪ ಮಾಡಕ್ ಹೋದೆ? ನಾವಿವಾಗ ಸ್ವಾರ್ಥಿ ಆಗೋದ್ವಿ, ಯಾವ್ದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡಿದ್ವಿ ಅನ್ನಂಗೆ ಆಗಿಲ್ಲ. ಹ್ಞೂ ಕಣೆ ಶಾರದಾ, ನೀನು ಅವ್ರು ನಂಗೆ ಕೇಳಬಾರ್ದಾಗಿತ್ತು. ಅದೇನೋ ಹೇಳ್ತಾರಲ್ಲ, ಮನೆ ಹತ್ಕೊಂಡು ಉರಿಬೇಕಾದ್ರೆ ಮೈ ಕಾಯಿಸ್ಕೊಂಡ್ರು ಅನ್ನಂಗೆ ಆಗೋಯ್ತು. ಪಾಪ ಅವ್ರಿಗೆ ಏನು ಬೇಜಾರು ಮಾಡ್ಕೊಂಡ್ರೋ ಏನೋ. ರೀ, ಆ ಶಾಂತಕ ರಾಜಣ್ಣನ ಹೆಂಡತಿಯಾಗಿ ಅವ್ರ ಆಸೆಗೆ ನಡ್ಕೊಂಡವ್ರೇನ್ರಿ? ದುಡ್ಡಿನ ಆಸೆಗೆ ಕನಕನ್ನ ಆಕಾಶಕ್ಕೆ ಕಟ್ಟಿ ಅವಳ ಬಾಳ್ನ ಹಾಳು ಮಾಡಕ್ ಹೊಂಟಿದ್ರು. ಇದ್ರಾಗೆ ನನ್ನ ಸ್ವಾರ್ಥ ಯಾವುದೂ ಇಲ್ಲ. ಕನಕ ಶಾನೆ ನೊಂದವಳೆ, ಇನ್ಮ್ಯಾಕೆ ಅವಳು ಚಂದಾಕಿರ್ಬೇಕು. ನೋಡ್ಲಾಗಿರಿ, ಹೆತ್ತವರು ಮಕ್ಳ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಕಣ್ಲಾ. ನಾ ಎಲ್ಲ ಮಾತಾಡ್ಕೊಂಡು ಬಂದೀವ್ನಿ. ನೀವಿಬ್ರು ಏನು ಮಾತಾಡ್ದೆ ಸುಮ್ಕಿರ್ರಿ ಅಷ್ಟೇ. ನಾ ಏನ ಈ ಪತ್ರಕ್ಕೆ ಸಹಿ ಹಾಕ್ಬೇಕು ಅಂದ್ರೆ ನೀವಿಬ್ರು ಕಮ್ಮಕ್ಕಿಮ್ಮಕ್ಕ ಅನ್ನಂಗಿಲ್ಲ ಅಷ್ಟೇಯ. ಆಯ್ತು, ಹಂಗೆ ಆಗ್ಲಿ. ಎಲ್ಲ ನೀನೇ ಮಾತಾಡ್ಕೊಂಡು ಬಂದ್ಬಿಟ್ಟಿದ್ಯಲ್ಲ, ಇನ್ನು ನಂಬಿ ಬರ್ದು ಏನೈತೆ ಅಲ್ಲಿ? ಅದೇ ನಾವೇನು ಮಾತಾಡ್ಕೊಳ್ಳೋಣ. ಈಗ ಮೊದಲು ಸೈನ್ ಮಾಡು. ಯಜಮಾನ್ರೆ, ಇನ್ನು ಎಷ್ಟೊತ್ತಿಗೆ ನಿದ್ದೆಗೆ ಇಟ್ಕೊಂಡು ಕೂತಿರ್ತೀರಾ? ಗಂಟೆ 12 ಆಯ್ತು. ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ಮಲಗಿ ಯಜಮಾನ್ರೆ. ಶಂಭು, ನಾನು ಅಂದ್ಕೊಂಡು ನಂಗೆ ಯಾವುದೂ ಆಗ್ತಾ ಇಲ್ಲಲ್ಲ. ಯಜಮಾನ್ರೆ, ಇನ್ನು ನೀವು ಆ ಹುಡುಗಿ ಆಸೆ ಕೈ ಬಿಡೋದೇ ಒಳ್ಳೇದು ಅನ್ಸುತ್ತೆ. ಬರೋದಾಗಿದ್ರೆ ಇಷ್ಟೊತ್ತಿಗೆ ಬರೋಳು. ಬಹುಶಃ ಯಾವುದೋ ದುಡ್ಡು ಅಡ್ಜಸ್ಟ್ ಆಗಿರಬೇಕು. ಇನ್ನವಳು ಬರಲ್ಲ ಬಿಡಿ. ಹುಡುಗಿನ ಮನೆ ತುಂಬಿಸ್ಕೋಬೇಕು ಅಂತ ಏನೇನೋ ಲೆಕ್ಕಾಚಾರ ಹಾಕಿದ್ದೆ, ಎಲ್ಲ ತಲೆ ಕೆಳಕಾಗ್ಬಿಡ್ತಲ್ಲ. ಸರ್, ನೀವು ಹೇಳ್ದ ಹಾಗೆ ನಾನು ಮದುವೆಗೆ ಒಪ್ಕೊಂಡಿದ್ದೀನಿ. ಅಂದ್ರೆ ನಿನ್ನ ಮದುವೆಗೆ ಒಪ್ಕೊಂಡಿದ್ಯಾ? ಹ್ಞೂ ಸರ್. ನನಗೆ ನಂಬೋಕೆ ಆಗ್ತಾ ಇಲ್ಲ. ಸರ್ ಪ್ಲೀಸ್ ನನ್ನ ನಂಬಿ, ನಾನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದೀನಿ. ನಿಜವಾಗ್ಲೂ ನೀನು ಮದುವೆಗೆ ಒಪ್ಕೊಂಡಿದ್ಯಾ? ಹೌದು ಸರ್, ನಮ್ಮ ಅಮ್ಮನಿಗೋಸ್ಕರ ನಾನು ಈ ಮದುವೆಗೆ ಸಂಪೂರ್ಣವಾಗಿ ಒಪ್ಕೊಂಡಿದ್ದೀನಿ. ಶಂಭು, ಯಜಮಾನ್ರೆ, ಅಗ್ರಿಮೆಂಟ್ ಪೇಪರ್ ತಗೋ. ಹಾ ತಗೊಳ್ಳಿ ಯಜಮಾನ್ರೆ. ನೀನು ಮದುವೆಗೆ ಒಪ್ಕೊಂಡಿದ್ಯಾ ಅಂದಮೇಲೆ ತಗೋ, ಈ ಅಗ್ರಿಮೆಂಟ್ಗೆ ಸೈನ್ ಹಾಕು. ಸರ್, ಮದುವೆನೇ ಆಗ್ತಿದ್ದೀನಿ ಅಂದಮೇಲೆ ಈ ಅಗ್ರಿಮೆಂಟ್ ಎಲ್ಲ ಯಾಕೆ? ಇದು ಮಾಮೂಲಿ ಮದುವೆ ಅಲ್ಲ. ನೀನು ಕೊಟ್ಟ ಮಾತಿನಂತೆ ನಡ್ಕೊಳ್ತೀಯ ಅನ್ನೋದಕ್ಕೆ ಖಾತ್ರಿ ಏನು? ನಾನು ಯಾರನ್ನೂ ನಂಬುದಿಲ್ಲ. ಅದಕ್ಕೆ ಈ ಅಗ್ರಿಮೆಂಟ್ ನೀನು ಸೈನ್ ಮಾಡಲೇಬೇಕು. ಸರ್, ಇದೇನು ಕೋಳಿ ಕುರಿ ವ್ಯಾಪಾರನ? ಇದು ನನ್ನ ಜೀವನ ಹಾಗೂ ಭವಿಷ್ಯದ ಪ್ರಶ್ನೆ ಸರ್. ನಾನೇ ಒಪ್ಕೊಂಡು ಮದುವೆ ಆಗ್ತಿರುವಾಗ ಈ ಅಗ್ರಿಮೆಂಟ್ ಎಲ್ಲ ಯಾಕೆ ಬೇಕು? ಲೆಕ್ಕ ಬಿಟ್ಟವನು ಲೋಕ ಬಿಟ್ಟ ಅನ್ನೋ ಗಾದೆ ಮಾತು ಇದೆ. ನಾನೆಲ್ಲಾನು ಲೆಕ್ಕಾಚಾರ ಹಾಕಿ ಅಗ್ರಿಮೆಂಟ್ ಮಾಡ್ಕೊಂಡೇ ಮಾಡೋದು. ನೋಡು, ಆ ಸೃಷ್ಟಿಕರ್ತಾನೆ ನನ್ನ ಎದುರಿಗೆ ಬಂದ್ರು
ನಾನು ಅವನ ಜೊತೆನೂ ಅಗ್ರಿಮೆಂಟ್ ಮಾಡ್ಕೊಂಡೇ ವ್ಯವಹಾರ ಮಾಡು. ಯಾಕೆಂದ್ರೆ ನಾನು ಯಾರನ್ನೂ ನಂಬೋದಿಲ್ಲ. ನೀನು ಹಾಗೆ ಮಾಡು. ತಗೋ, ಸೈನ್ ಹಾಕು. ಸರ್, ಅಮ್ಮನ ಬದುಕಿಸ್ತೀರ, ನಮ್ಮ ಅಣ್ಣನ ಬಿಡಿಸ್ತೀರ ತಾನೆ? ನನಗೆ ಮೋಸ ಮಾಡಲ್ಲ ತಾನೆ? ನಾನು ನಿನಗೆ ಮೋಸ ಮಾಡೋ ಹಾಗಿದ್ದಿದ್ರೆ ನಿನ್ನ ಎತ್ಕೊಂಡು ಹೋಗ್ಬಿಡ್ತೀನಿ. ಆ ಕೆಪಾಸಿಟಿ ನನಗಿದೆ. ಬರೀ ಮಾತಲ್ಲಿ ಹೇಳ್ತಾ ಇಲ್ಲ, ಬಾಂಡ್ ಪೇಪರ್ ಮೇಲೆ ಅಗ್ರಿಮೆಂಟ್ಸ್ ಬರ್ಸಿ ಸೈನ್ ಮಾಡಿಸ್ತಾ ಇದ್ದೀನಿ. ನಾನೇಗೆ ಮೋಸ ಮಾಡ್ತೀನಿ? ತಗೋ, ಸೈನ್ ಮಾಡು. ಶಂಭು, ಯಜಮಾನ್ರೆ, ತಗೋ ತಗೋ. ವೆರಿ ಗುಡ್. ನೋಡು, ನಿನಗೆ ಮಾತು ಕೊಟ್ಟ ಹಾಗೆ ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಆಸ್ಪತ್ರೆಗೆ ದುಡ್ಡು ಜಮಾ ಆಗಿದೆ. 10 ಗಂಟೆಗೆ ನಿಮ್ಮ ಅಮ್ಮನಿಗೆ ಆಪರೇಷನ್ ಆಗಿದೆ. 12 ಗಂಟೆಗೆ ನಿಮ್ಮ ಅಣ್ಣನ ಬಿಡುಗಡೆ ಆಗಿದೆ. ಸರಿನಾ? ಸರಿ ಸರ್. ನಿಂತ್ಕೋ. ನಾಳೆ ಬೆಳಿಗ್ಗೆ ನಿನ್ನ ಮದುವೆ. ತಪ್ಪಿದ್ರೆ ನಿನ್ನ ತಾಯಿಯ. ನಾನು ಬಾಯ್ ಬಿಟ್ಟು ಹೇಳೋ ಎಲ್ಲ ಅರ್ಥ ಆಗುತ್ತಲ್ಲ. ನೋಡು, ನಾಳೆ ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ದೇವಸ್ಥಾನಕ್ಕೆ ಬರಬೇಕು. ಇಲ್ಲಿ ದುಡ್ಡು ಜಮಾ ಆಗಿರುತ್ತೆ. ಆಮೇಲೆ ನಿನ್ನ ಕುತ್ತಿಗೆಗೆ ತಾಳಿ ಬೀಳುತ್ತೆ. ಆಮೇಲೆ ನಿಮ್ಮಮ್ಮನ ಆಪರೇಷನ್. ಆಮೇಲೆ ನಿಮ್ಮಮ್ಮನ ಆಶೀರ್ವಾದ ತೆಗೆದುಕೊಳ್ಳೋಕೆ ನಾನೇ ಖುದ್ದಾಗಿ ನಿನ್ನ ದೇವಸ್ಥಾನದಿಂದ ಇಲ್ಲಿ ಕರ್ಕೊಂಡ್ಬರ್ತೀನಿ. ಸರಿನಾ? ಸರಿ ಸರ್, ನಾನು ಬರ್ತೀನಿ. ಈಗ ಹೇಗಿದೆ ನಿಮಗೆ? ಏನೋ ಇದ್ದೀನಿ ಡಾಕ್ಟರ್. ಡಾಕ್ಟರ್, ನಾನು ಬದುಕ್ತೀನಾ? ನೀವೆಲ್ಲ ಸ್ವಲ್ಪ ಹೊರಗೆ ಹೋಗಿ. ಏನಂದ್ರಿ ನೀವು? ಬದುಕ್ತೀನಿ ಅಂತ? ನಿಮ್ಮನ್ನು ಅಷ್ಟು ಸುಲಭವಾಗಿ ಸಾಯೋದಕ್ಕೆ ನಿಮ್ಮ ಮಗಳು ಬಿಟ್ಬಿಡ್ತಾಳ? ಆ ಯಮನ್ನೇ ಅಡ್ಡ ಹಾಕಿ ತನ್ನ ಜೀವನ ಕೊಟ್ಟು ನಿಮ್ಮ ಜೀವನ ವಾಪಸ್ ಕೊಡುತ್ತಾಳೆ ನಿಮ್ಮ ಮಗಳು. ಡಾಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ. 10 ಮಕ್ಕಳನ್ನ ಹೆರೋದಕ್ಕಿಂತ ಕನಕಳಂತ ಒಬ್ಬ ಮಗಳನ್ನ ಹೆರೋದು ವಾಸಿ. ಇಂಥ ಮುತ್ತಿನಂತ ಮಗಳನ್ನ ಹೆತ್ತಿರೋ ನೀವೇ ಪುಣ್ಯವಂತರು ತಾಯಿ. ಬಡತನ ಕಷ್ಟ ಇರುತ್ತೆ ನಿಜ, ಆದ್ರೆ
ನಿಮ್ಮಂಥವ್ರಿಗೆ 4 ಲಕ್ಷ ಹೊಂಚೋದು ಸುಲಭ ಅಲ್ಲ. ಆದರೆ ಬದುಕಿ ಬಾಳ್ಬೇಕಾದ ಆ ಪುಟ್ಟ ಹುಡುಗಿ ನಿಮಗೋಸ್ಕರ ತನ್ನ ಕಿಡ್ನಿನೇ ಕೊಡೋದಿಕ್ಕೆ ತಯಾರಾಗ್ಬಿಟ್ಟಿದ್ಲು. ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ನನ್ನ ಕಣ್ಣು ಕಿಡ್ನಿ ಏನ್ ಬೇಕಾದ್ರೂ ತಗೊಳ್ಳಿ, ನಮ್ಮ ತಾಯಿ ಜೀವನ ಉಳಿಸ್ಕೊಡಿ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಬೇಡ್ಕೊಂಡ್ರು. ಅಬ್ಬಾ, ಎಂತ ಅಗಾಧ ಪ್ರೀತಿ ನಿಮ್ಮ ಮೇಲೆ. ಋಣ ತೀರ್ಸೋದು ಅಂತ ಕೇಳಿದ್ದೆ, ಆದ್ರೆ ನೀವು ಕೊಟ್ಟ ಜೀವನ ನಿಮಗೇ ವಾಪಸ್ ಕೊಡುವಂತ ಮಗಳು ಈ ಕಾಲದಲ್ಲಿ ಇದ್ದಾಳೆ ಅಂದ್ರೆ ನನಗೆ ನಂಬೋಕೆ ಆಗೋದು. ಶಿ ಇಸ್ ರಿಯಲಿ ಗ್ರೇಟ್. ಎಂತ ಮಗಳನ್ನ ಹೆತ್ತಿದ್ದೀರಮ್ಮ ನೀವು. ಕನಕ ಕಿಡ್ನಿ ಕೊಡ್ತಾಳಂತ. ಅಂತ ಒಳ್ಳೆ ಮನಸ್ಸಿರೋ ಹುಡುಗಿಗೆ ದೇವರು ಸಹಾಯ ಮಾಡಲಿಲ್ಲ ಅಂದ್ರೆ ಒಳ್ಳೆತನಕ್ಕೆ ಏಲಿರುತ್ತೆ ಬೆಲೆ. ಸದ್ಯ ಆ ದೇವರೇ ಏನೋ ಒಂದು ದಾರಿ ಮಾಡಿದ ನೋಡಿ. ನೀವೇನು ಯೋಚನೆ ಮಾಡಬೇಡಿ. ನೀವು ಅವಳಿಗೆ ಜೀವ ಕೊಟ್ಟು ತಾಯಿಯಾಗಿದ್ರಿ, ಆದರೆ ಕನಕ ನಿಮ್ಮ ಜೀವ ಉಳಿಸೋ ಹೋರಾಟದಲ್ಲಿ ನಿಮಗೇ ತಾಯಿ ಆಗ್ತಿದ್ದಾಳೆ. ನೋಡಿ, ನೀವು ಧೈರ್ಯವಾಗಿ ಆಪರೇಷನ್ಗೆ ಸಿದ್ಧರಾಗಿ. ಓಕೆ, ಗುಡ್ ನೈಟ್. ಲಕ್ಷ್ಮಿ, ಇದೇನೇ ಒಬ್ಳೆ ಬಂದೆ? ಕನಕ ಎಲ್ಲಿ? ಅಜ್ಜಿ, ಕನಕ ಎಲ್ಲೋ ಕಾಣಿಸ್ತಿಲ್ಲ. ಅಯ್ಯೋ, ಇವಳ ಒತ್ತರೇನೆ ಎದ್ದು ಎಲ್ಗೋದ್ಲು? ನನಗೂ ಗೊತ್ತಾಗ್ತಿಲ್ಲ. ಕನಕ ರಾತ್ರಿ ಮಲ್ಗಿರೋದೇ ಅನುಮಾನ. ಲಕ್ಷ್ಮಿ, ಏನ್ ಹೇಳ್ತಿದ್ಯಾ? ಕನಕ ರಾತ್ರಿ ಇಲ್ಲಿ ಮಲ್ಗಿರ್ಲಿಲ್ವಾ? ಹೇಗ್ ಮಲಗ್ತಾಳೆ ಅತ್ತೆ? ಬೆಳಗ್ಗೆ ಆದ್ರೆ ನಿಮ್ಗೆ ಆಪರೇಷನ್, ದುಡ್ಡು ಕಟ್ಟಕ್ಕಾಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಇರುತ್ತಲ್ವಾ? 2 ಸಲ ಎಚ್ಚರ ಆದಾಗ ಅವಳು ನನ್ನ ಪಕ್ಕದಲ್ಲಿ ಇರ್ಲಿಲ್ಲ. ಹೊರಗಡೆನೂ ನೋಡಿದೆ, ಅವಳು ಎಲ್ಲೂ ಕಾಣಿಸ್ಲಿಲ್ಲ. ಅಂದ್ರೆ ಕನಕಿ ರಾತ್ರಿಯಿಂದಾನೇ ಹಾಸ್ಪಿಟ್ಲಲ್ಲಿ ಇಲ್ವಾ? ಇಲ್ಲ ಅತ್ತೆ, ಬೆಳಗಿನ ಜಾವದಲ್ಲಿ ಅವಳು ಏನು ಯೋಚನೆ ಮಾಡ್ತಾ ಹೊರಗಡೆ ಕೂತಿದ್ಲು. ನಾನೇ ಅವಳನ್ನ ಕರ್ಕೊಂಬಂದು ಮಲಗಿಸ್ದೆ. ಚಲ್ವ ದುಡ್ಡು ಕಟ್ಟಕಂಟ ಅವಳು ಹಿಂಗೆಯ, ನಿಂತ್ಕಳಕ್ಕಿಲ್ಲ, ಕುಂತ್ಕಳಕ್ಕಿಲ್ಲ. ಸ್ಯಾಮನೆ ತಲೆ ಕೆಡ್ಸ್ಕೊಂಡ್ಬಿಟ್ಟವಳೆ. ಹೌದು ಅಜ್ಜಿ, ಅದಕ್ಕೋಸ್ಕರನೇ ಅವಳು ಗಿರಿ ಮನೆಗೆ ಬೆಳಗ್ಗೆನೆ ಹೋಗಿದ್ದಾಳೆ ಅನ್ಸತ್ತೆ. ದುಡ್ಡು ತಗೊಂಡು ಅವ್ರ ಜೊತೆನೆ ಬರ್ಬೋದು ಬಿಡಿ. ಮೇಡಮ್, ಶಾಂತ ಅವ್ರ ಆಪರೇಷನ್ ಮಾಡ್ಸಕ್ಕೆ ದುಡ್ಡು ತಂದೀವನಿ, ಕಟ್ಟಿಸ್ಕೊಂಡು ಬೇಕಾದ್ರೆ ರಸೀದ್ ಕೊಡಿ, ತಗೊಳ್ಳಿ. ಶಾಂತವನ? ಯಾ ಶಾಂತವ? ಅದೇ ಹಾರ್ಟ್ ಆಪರೇಷನ್ ಮಾಡ್ಬೇಕು ಅಂತ ಹೇಳೋರಲ್ಲ, ಆ ಶಾಂತವ್ವ. ನಿನಗೆ 16 ಜನಕ್ಕೆ ಹಾರ್ಟ್ ಆಪರೇಷನ್ ಆಗತ್ತೆ. ಯಾ ಶಾಂತ ಸರಿಯಾಗಿ ಹೇಳಿ? ಅದೇ ಮೇಡಮ್, ಕನಕ ಅಂತ ಒಬ್ಳು ಹುಡುಗಿದಾಳಲ್ಲ, ಅವ್ರ ಅಮ್ಮ. ಓ, ಆಕೆನಾ? ಅವ್ರ ಆಪರೇಷನ್ ದುಡ್ಡೇ ನಾವು ಕಟ್ತೀವಿ ಅಂದಿದ್ದು. ಪೂರಾ 4 ಲಕ್ಷ ಐತೆ. ಆದ್ರೆ ಅವ್ರ ಆಪರೇಷನ್ ದುಡ್ಡು ಕಟ್ಟಾಯ್ತಲ್ಲ.